ನೀನು ಅವಳನ್ನ ತಪ್ಪು ತಿಳ್ಕೊಂಡಾಗ ಅವಳು ಮನೆ ಬಿಟ್ಟು ಹೋಗಲಿಲ್ಲ. ಇಲ್ಲೇ ಇದ್ದು ನೀನು ಅವಳ ಬಗ್ಗೆ ತಿಳ್ಕೊಂಡಿರೋದು ತಪ್ಪು ಅಂತ ಸಾಬೀತು ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಆದರೆ ನೀನು ಅವಳ ಮನೆ ಬಿಟ್ಟು ಹೋಗೋವಾಗ ತಡಿಲೇ ಇಲ್ಲ. ತಪ್ಪು ಮಾಡಿದೆ ನೀನು. ಇಲ್ಲ ಕಂದ, ಇವತ್ತಲ್ಲ ನಾಳೆ ನಿಂದೇನು ತಪ್ಪಿಲ್ಲ ಅಂತ ಅವಳಿಗೆ ಅರ್ಥ ಆಗೋ ಸಮಯ ಬರುತ್ತೆ. ಆಗ ಅರ್ಥ ಮಾಡಿಸು. ಈಗ ಹೋಗಿ ಅವಳಿಗೆ ಕರ್ಕೊಂಡು ಬಾ. ವಾಟ್? ನಾನು ಹೋಗಿ ಅವಳಿಗೆ ಅರ್ಥ ಮಾಡಿಸ್ಬೇಕಾ? ನೋ, ಸಮಯ ಬಂದರೆ ಅವಳೇ ಅರ್ಥ ಮಾಡ್ಕೊಳ್ಳಿ. ನನಗದ್ರ ಅವಶ್ಯಕತೆನೂ ಇಲ್ಲ, ಅನಿವಾರ್ಯನೂ ಇಲ್ಲ. ಆದರೂ ಅವಳನ್ನ ಈ ಮನೆಗೆ ನೋ ನೋ ನಾನು ಕರ್ಕೊಂಡ್ ಬರಲ್ಲ. ಅಂಡ್ ಪ್ಲೀಸ್ ಅಮ್ಮ, ಈ ವಿಷಯದಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ. ಬಾಗ್ಲು ಹಾಕಿದ್ದೀರಾ? ಬಾಗ್ಲು ತೆಗೀರಿ. ಬಾಗ್ಲು ತೆಗೀರಿ. ಇದು ಅದು ಅಲ್ಲದೆ ಈ ಕಿಡ್ನಾಪರ್ಸ್ ನನಗೆ ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಲಾಸ್ಟ್ ಟೈಮ್ ನಾನು ಕಿಡ್ನಾಪ್ ಆದಾಗ ಆ ಕಿಡ್ನಾಪರ್ಸು ಎತ್ತರಿಗೆ ದಪ್ಪಕ್ಕೆ ಗಡ್ಡ ಬಿಡ್ಕೊಂಡು ಕೈಯಲ್ಲಿ ಚಾಕು ಎಲ್ಲ ಹಿಡ್ಕೊಂಡಿದ್ರು. ಆದರೆ ಇವ್ರು ನೋಡಿದ್ರೆ ಕಿಡ್ನಾಪರ್ಸ್ ಥರ ಕಾಣೋದೇ ಇಲ್ವಲ್ಲ. ನೀಟಾಗಿ ಇನ್ಶರ್ಟ್ ಮಾಡ್ಕೊಂಡು ಸ್ಪೆಕ್ಸ್ ಹಾಕೊಂಡು. ಅಲ್ಲ, ಕಿಡ್ನಾಪರ್ಸು ಈ ರೇಂಜಿಗೆ ಅಪ್ಡೇಟ್ ಆಗ್ತಾರಾ? ಗೊತ್ತೇ ಇರಲಿಲ್ಲ. ಜ್ಯೂಸ್ ತಗೊಳ್ಳಿ ಮೇಡಮ್. ನಿಮ್ಮ ಜ್ಯೂಸ್ ಯಾವಳಿಗೆ ಬೇಕು? ಯಾರೇ ನೀವು? ಪ್ಲೀಸ್ ಕುತ್ಕೊಳ್ಳಿ ಮೇಡಮ್. ಕುತ್ಕೊಳ್ಳೋದಾ? ನಿಮಗೆ ಊಟಕ್ಕೆ ಏನು ರೆಡಿ ಮಾಡ್ತೀವಿ ಮೇಡಮ್? ನಿಮ್ಗೆ ಇಲ್ಲೇನೂ ತೊಂದರೆ ಆಗಲ್ಲ, ಯೋಚನೆ ಮಾಡಬೇಡಿ. ನೀವು ಆರಾಮಾಗಿರಿ. ನಿಮ್ಗೆ ಏನು ಬೇಕೋ ಹೇಳಿ, ನಾವು ರೆಡಿ ಮಾಡ್ಕೊಡ್ತೀವಿ. ನೋಡಿ, ನೀವು ಈ ಥರ ಎಲ್ಲ ಮಾಡಿದ್ರೆ ಸ್ಟಾರ್ ಆದಮೇಲೆ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ. ಹೇಳ್ರಿ, ನೀವು ಯಾರಂತ? ಮೇಡಮ್, ನಾವು ಈ ಮನೆ ಕೆಲಸದವರು, ನಮ್ಗೇನೂ ಗೊತ್ತಿಲ್ಲ. ಬಾಸ್ ಒಳಗಡೆ ಇದ್ದಾರೆ. ಏನ ಬಾಸಾ? ಯಾವನ್ರಿ ನಿಮ್ಮ ಬಾಸು? ಕರೀರಿ ಮೊದಲು. ಅಯ್ಯೋ, ಇನ್ನಾದರೂ ಆ ಜಾತ್ರೆ ಕನ್ನಡಕ ತೆಗೆದಿಡೆ, ರಿಸೆಪ್ಷನ್ ಮುಗೀತು. ರೀ, ಈ ಕನ್ನಡಕ ಹಾಕೊಳ್ದೆ ನಿಮ್ಮ ಕನ್ನಡಕನ ಹಾಕೊಳಕ್ಕಾಗುತ್ತೆ? ಸೋಡಾ ಕನ್ನಡಕನ? ಏನು ಹೊಟ್ಟೆ ಕಚ್ಚಿ ನೋಡು ನಿಮ್ಮ ಅಪ್ಪನಿಗೆ. ಊರಿಗೆ ಒಂದು ದಾರಿ ಆದರೆ ನಮ್ಮನೆ ಎಡವಟ್ಗಳಿಗೆ ಒಂದು ದಾರಿ. ಅಪ್ಪನಂತೆ ಮಗಳು ಲೀಲಾ, ಇವ್ರು ಹೇಗೆ ನಡೀತಾರೋ ಹಾಗೆ ನಿಮ್ಮನ್ನ ಫಾಲೋ 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 ಮಾಡ್ಕೊಂಡು ನಡೀತಾಳ ಅವಳು. ಅವಳೇನೇ ಮಾಡಿದ್ಲು? ಅವಳು ಮಾಡಿದ ತಪ್ಪನ್ನ ಒಪ್ಕೊಂಡು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ಲು. ಅದು ತಪ್ಪಾ? ಅಂಥ ದೊಡ್ಡ ಮನೆ ತಂದವ್ರೆ ಇವಳು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ಸುಮ್ಮನಾಗಿರುವಾಗ ಇವಳ್ದೇನ್ರಿ ದೊಡ್ಡದಾಗಿ ಸ್ಟೇಜ್ ಮೇಲೆ ಹೋಗ್ಬಿಟ್ಲು ಫೋಸ್ ಕೊಡೋಕ್ಕೆ. ಸುಮ್ಮನೆ ತೆಪ್ಪಗೆ ನಿಂತ್ಕೊಂಡು ರಿಸೆಪ್ಷನ್ ಮಾಡ್ಕೊಂಡಿದ್ದಿದ್ರೆ ಮೀಡಿಯಾದವರೆಲ್ಲ ಇವಳನ್ನೇ ಫೋಕಸ್ ಮಾಡಿ ಇಷ್ಟು ದೊಡ್ಡ ನ್ಯೂಸ್ ಆಗಿರೋದು. ಇಷ್ಟ ಇದೆಯೋ ಇಲ್ವೋ, ಜನ ಒಪ್ತಾರೋ ಬಿಡ್ತಾರೋ, ಭಯದಿಂದ ಆದರೂ ಈಜೆ ಅವಳ ಜೊತೆ ಸಂಸಾರ ಮಾಡ್ತಿದ್ರೋ ಇಲ್ವೋ, ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಲು ನಿಮ್ಮ ಮಗಳು. ಅಮ್ಮ, ಪಾಪ ಅಕ್ಕಂಗೆ ಬೈಬೇಡ ನೀನು, ಪ್ಲೀಸ್. ಮುಚ್ಚೆ ಬಾಯಿನ. ಅವಳ ಜೀವನ ಚೆನ್ನಾಗಿರಲಿ ಅಂತ ನಾನು ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ. ಯೋಗನ ಬಂದು ಮನೆ ಬಾಗಿಲು ಬಡಿತಿದ್ದೆ, ಆದರೆ ಅವಳ ಬುದ್ಧಿ ಮಾತ್ರ ಕತ್ತೆ ಕಾಯ್ತಿದೆ. ಅಯ್ಯೋ, ರೇಷ್ಮೆ ಕೂದಲಿನ ಅಜ್ಜಿ ಫೋನ್ ಮಾಡ್ತಾ ಇದ್ದಾರೆ. ಏನು ಎಡ್ವರ್ಟ್ ಮಾಡ್ಕೊಂಡಿದ್ದಾಳೋ ಏನೋ. ಅಮ್ಮ, ನೀವೇ ನಮ್ಮ ಪಾಲಿನ ಮನೆ ದೇವರು. ಅವಳು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿರ್ತಾಳೆ. ದಯವಿಟ್ಟು ನೀವು ಕೋಪ ಮಾಡ್ಕೊಂಡು ಅವಳನ್ನ ಮನೆಯಿಂದ ಆಚೆ ಕಳಿಸ್ಬೇಡಿಮ್ಮ. ನಿಮ್ಮ ಮಗಳಾಗಿದ್ರೆ ನೀವು ಮನೆಯಿಂದ ಹಾಗೆ ಆಚೆ ಕಳಿಸ್ತಿದ್ರಾ? ದಯವಿಟ್ಟು
ದಯವಿಟ್ಟುಮ್ಮ ಪ್ಲೀಸ್. ನಾವು ಬಡವರು, ಮರ್ಯಾದೆಗೆ ಹೆದರೋರು. ಮನೆ ಮಗಳು ಗಂಡನ ಮನೆ ಬಿಟ್ಟು ಬಂದ್ರೆ ಅಕ್ಕಪಕ್ಕದವ್ರು ಏನಂತಾರೆ ಹೇಳಿ. ಅಕ್ಕನೇ ಹೀಗೆ ಅಂದ್ರೆ ಇನ್ನ ತಂಗಿ ಹೇಗೆ ಅಂತ. ಆಮೇಲೆ ನನ್ನ ರೇವತಿಗೆ ಎಲ್ಲೂ ಗಂಡು ಸಿಗಲ್ಲಮ್ಮ. ಹೀಗೇನಾದ್ರೂ ಆದ್ರೆ ನಾವ್ ಯಾರು ಬದುಕಿರಲ್ಲ, ನಾವೆಲ್ಲರೂ ವಿಷ ತಗೊಂಡು ಸತ್ತು ಹೋಗ್ತೀವಮ್ಮ. ಮರ್ಯಾದೆನೇ ಹೋದ್ಮೇಲೆ ಇನ್ನ ಬದುಕಿ ಏನಮ್ಮ ಪ್ರಯೋಜನ? ಅಮ್ಮ ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಮ್ಮ, ನನ್ನ ಮಗಳನ್ನ ಮಾತ್ರ ಮನೆಯಿಂದ ಆಚೆ ಕಳಿಸ್ಬೇಡಿಮ್ಮ, ಕಳಿಸ್ಬೇಡಿ. ಅಯ್ಯೋ ಹಾಗೆಲ್ಲ ಏನಿಲ್ಲಮ್ಮ ಕೌಸಲ್ಯ, ನಾವು ಯಾಕೆ ನಮ್ಮ ಸೊಸೆನ ಮನೆ ಬಿಟ್ಟು ಕಳಿಸೋಣ? ಆಹಾ, ಎಂಥ ಗುಣನಮ್ಮ ನಿಮ್ಮದು. ಭೂಮಿನೇ ಒಂದು ತೂಕ ಆದರೆ ನಿಮ್ಮ ಒಳ್ಳೆ ಗುಣನೇ ಒಂದು ತೂಕ. ಆದರೆ ಕೌಸಲ್ಯ, ಲೀಲಾನೇ ಮನೆ ಬಿಟ್ಟು ಹೋಗಿದ್ದಾಳೆ. ಅಯ್ಯಯ್ಯ, ಯಾಕಂತೆ? ಅವಳಿಗೇನಾಗಿತ್ತಂತೆ? ನೋಡಿ ಅವಳು ಬಂದ ಕೂಡಲೇ ಹೀಗೆಲ್ಲ ಪ್ರಶ್ನೆ ಮಾಡಿ ಅವಳಿಗೆ ಹಿಂಸೆ ಮಾಡಬೇಡಿ ಅಂತ ಹೇಳೋಕ್ಕೆ ನಾನು ಫೋನ್ ಮಾಡಿದ್ದು. ನೀವೇ ಅವಳಿಗೆ ಪ್ರೀತಿಯಿಂದ ಸಮಾಧಾನ ಮಾಡಿ, ಎಲ್ಲ ಸರಿ ಹೋದ್ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ನೀವೇನು ತಲೆ ಕೆಡಿಸ್ಕೋಬಿಡಿ, ನನ್ನ ಮಗಳಿಗೆ ನಾನೇ ಬುದ್ಧಿ ಹೇಳ್ತೀನಿ. ಎಲ್ಲ ಸರಿ ಹೋದರೆ ಅಷ್ಟೇ ಸಾಕು. ಲೀಲಾ, ಮನೆ ಬಿಟ್ಟು ಹೋಗ್ಬಿಟ್ಯಾ?